ತುಂಬ ಸ್ವಾರಸ್ಯಕರವಾದಂತಹ ಘಟನೆ. ಆ ಘಟನೆಯ ನಂತರವೇ ಇಲ್ಲಿರುವ ಭುಜಂಗಶಯನ ಪೆರುಮಾಳ್ಗೆ ಸೊನ್ನ ವಣ್ಣಂ ಸೈದ ಪೆರುಮಾಳ್ ಅಂದರೆ ಹೇಳಿದ ಹಾಗೆ ಮಾಡಿದಂತಹ ಪೆರುಮಾಳ್ ಎಂಬ ಹೆಸರು ಬಂತು. ಅದರ ಬಗ್ಗೆ ನೀವು ತಿಳಿದುಕೊಳ್ಬೇಕಾದ್ರೆ ನಾವು ಈ ಹಿಂದೆ ತಿರುಮಲಿಸೆ ಆಳ್ವಾರವರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೀವಿ. ಆ ವಿಡಿಯೋವನ್ನು ನೋಡಿದರೆ ನಿಮಗೆ ಈ ದೇವರಿಗೆ ಈ ಹೆಸರು ಬರಲು ಏನು ಕಾರಣ ಎಂಬುದು ತಿಳಿಯುತ್ತದೆ. ತುಂಬ ವಿಶಿಷ್ಟವಾದಂತಹ ಈ ದೇವಾಲಯವನ್ನು ತಾವು ಸಹ ಯಾವಾಗಲಾದರೂ ಸಮಯ ಸಿಕ್ಕಿದರೆ ಕಾಂಚೀಪುರಂಗೆ ಬಂದು ಸೊನ್ನವಣ್ಣಂ ಸೈದ ಪೆರುಮಾಳ್ ಅಥವಾ ಯದೋದ್ಗಾರಿ ಪೆರುಮಾಳ್ ಸ್ವಾಮಿಯ ದರ್ಶನವನ್ನು ಪಡೆಯಬೇಕಾಗಿ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.